ಅಂಡ್ ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ ಈಗ. ಹ್ಮ್. ಸೊ ಒಬ್ಬೊಬ್ಬರ ಬಿಗ್ ಬಾಸ್ ಮನೆಯ ಒಂದೊಂದು ಕಂಟೆಸ್ಟೆಂಟ್ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಹ್ಮ್. ಅವರಲ್ಲಿ ಇಷ್ಟ ಆಗುವಂತದ್ದೇನು, ಇಷ್ಟ ಆಗದೆ ಇರುವಂತದ್ದೇನು. ಹ್ಮ್. ಮೊದಲನೇದಾಗಿ ಹಂಸ ಅವರು. ಹಂಸಕ ತುಂಬಾ ಸೂಕ್ಷ್ಮ, ಅಂದ್ರೆ ತುಂಬಾ ಒಳ್ಳೆ ಶುದ್ಧ ಮನಸ್ಸಿನ ಹೆಣ್ಮಗಳು. ಸೂಕ್ಷ್ಮ ಅನ್ನೋದೇ ಅದೇ ನನಗೆ ಅವ್ರಿಗೆ ಇಷ್ಟ. ಅಂದ್ರೆ ಅವ್ರು ಏನ್ ಅನ್ಸುತ್ತೆ ನೇರವಾಗಿ ಹೇಳ್ಕೊಳ್ತಾರೆ. ಅದ್ ನಂಗೆ ಬಹಳ ಇಷ್ಟ ಆಗುತ್ತೆ. ತುಂಬಾ ಸೂಕ್ಷ್ಮ, ಅಂದ್ರೆ ಅಡ್ಜಸ್ಟ್ ಆಗೋದಿಲ್ಲ. ಅಂದ್ರೆ ಸ್ವರ್ಗದಿಂದ ನರಕಕ್ಕೆ ಬರಕ್ ನಾನು ತಯಾರಿಲ್ಲ, ನರಕಕ್ಕೆ ಬರೋದಾದ್ರೆ ನಾನು ಹೊರಟೋಗ್ಬಿಡ್ತೀನಿ ಮನೆಗೆ ಅನ್ನುವಂಥದ್ದೊಂದು ಇದಿದೆ. ಸೊ ಅಡ್ಜಸ್ಟ್ ಆಗದೆ ಇರೋ ಆ ಗುಣ ಇಷ್ಟ ಆಗಲ್ಲ. ಯಮುನಾ ಮೇಡಮ್. ಯಮುನಾ ಮೇಡಮ್ ತುಂಬಾ ಶಿಸ್ತು. ಅವರಲ್ಲಿ ಇಷ್ಟ ಆಗೋ ಗುಣ ಅಂದ್ರೆ ಬದುಕಿನ ಶಿಸ್ತು, ಮತ್ತೆ ಅವರ ನೃತ್ಯದ ಮೇಲೆ ಅವ್ರಿಗಿರುವಂತಹ ಬದ್ಧತೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಬೇಗ ಕೋಪ ಮಾಡ್ಕೋತಾರೆ, ಅದು ಇಷ್ಟ ಆಗಲ್ಲ. ಮಾನಸ. ಮಾನ್ಸ ತುಂಬಾ ಮುದ್ದು. ಅವಳು ಅವಳ ಬದುಕನ್ನ ಎಷ್ಟು ಮಕ್ಕಳ ಹಾಕಿ ತಗೊಂಡಿದ್ದಾಳೆ ಇದೆಲ್ಲ, ಅವಳ ತರ ಅದೇ ಖುಷಿ ಆಗೋದು. ಎಲ್ರ ಜೊತೆ ಬೆರೆಯೋ ರೀತಿ, ಮತ್ತೆ ಎಲ್ರಿಗೂ ಅವಳು ಮಗುವಾಗಿರೋ ರೀತಿನೇ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದು ಅಂದ್ರೆ ಬಹಳ ಬೇಗ ಅಳ್ತಾಳೆ ಅನ್ಸುತ್ತೆ, ಅದಕ್ಕೆ ಇಷ್ಟ ಆಗಲ್ಲ. ಲಾಯರ್ ಜಗದೀಶ್ ಅವರು. ಲಾಯರ್ ಜಗದೀಶ್ ಮಗುವಿನಂತ ಮನಸ್ಸಿನ ವ್ಯಕ್ತಿ. ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇರೋ ವ್ಯಕ್ತಿ. ಆ ಗುಣನೇ ಅವರಲ್ಲಿ ನಂಗೆ ಇಷ್ಟ ಆಗುತ್ತೆ. ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ತರದ ವ್ಯಕ್ತಿತ್ವ ಅದು ಇಷ್ಟ ಆಗೋದಿಲ್ಲ. ರಂಜಿತ್. ರಂಜಿತ್ ಅಣ್ಣ ಅದ್ಭುತ. ಅವರು ಅದ್ಭುತ ನಾಯಕ, ತುಂಬಾ ಒಳ್ಳೆ ವ್ಯಕ್ತಿ. ನನಗೆ ನರಕದಲ್ಲಿ ಬಹಳ ಕನೆಕ್ಟ್ ಆಗ್ತಿದ್ದೆ, ಅಂದ್ರೆ ತುಂಬಾ ಇಷ್ಟ ಆಗ್ತಿದ್ದ ವ್ಯಕ್ತಿ. ಅವ್ರ ಒಳಗಡೆ ಒಂದು ಒಳ್ಳೆ ನಾಯಕತ್ವ ಇದೆ. ಒಂದು ತಂಡವನ್ನ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಮುನ್ನುಗ್ಸುವಂತ ಒಂದು ಒಳ್ಳೆ ನಾಯಕತ್ವ ಇದೆ, ಅದು ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದು ಬಹುಶಃ ಅವ್ರಿಗೊಂದ್ ಸ್ವಲ್ಪ ಜಾಸ್ತಿ ಕೋಪ ಬರುತ್ತೋ ಏನೋ, ನನಗೂ ಗೊತ್ತಿಲ್ಲ. ಮೇ ಬಿ ಆ ಕಾರಣಕ್ಕೆ ಎಲ್ಲೋ ಒಂದು ಕ್ಷಣ ಆ ವೇದಿಕೆನ ಅವ್ರು ಕಳ್ಕೊಳ್ಬೇಕಾದ್ ಬಂತೇನೋ, ಹಾಗಾಗಿ ಅದೊಂಚೂರು ಇಷ್ಟ ಆಗೋದಿಲ್ಲ. ಮೋಕ್ಷಿತ. ಮೋಕ್ಷಿತ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವ್ರ ಹಾಡು ಬಹಳ ಇಷ್ಟ ನನಗೆ. ತುಂಬಾ ಗೊಂದಲದಲ್ಲಿ ಇರ್ತಾರೆ, ಅದಿಷ್ಟ ಆಗೋದಿಲ್ಲ. ಐಶ್ವರ್ಯ. ಐಶ್ವರ್ಯ ಅದೇ ಬದುಕನ್ನು ಎದುರಿಸುವಂತ ಧೈರ್ಯ ಇದೆ, ಛಲ ಇದೆ, ಅದಿಷ್ಟ ಆಗತ್ತೆ. ಆ ಅಂದ್ರೆ ತುಂಬಾ ಹೆದರ್ಕೊಳ್ಳೋ, ಅಂದ್ರೆ ತನ್ನ ಮೇಲೆ ಬರೋ ಆರೋಪದಿಂದ ಬಚಾವ್ ಆಗೋದಕ್ಕೋಸ್ಕರ ಇನ್ನೊಬ್ಬರನ್ನ ಬಲಿಪಶು ಮಾಡೋ ಪ್ರಯತ್ನ ಏನಿದೆಯಲ್ಲ, ಅದಿಷ್ಟ ಆಗೋದಿಲ್ಲ. ಆ ಗುಣ ಇಷ್ಟ ಆಗಲ್ಲ. ಶಿಶಿರ್. ಶಿಶಿರಣ್ಣ ಅದ್ಭುತ. ಅವರು ನಿಜವಾಗ್ಲೂ ಒಬ್ಬ ಅಣ್ಣ. ಅವರು ಇನ್ನೊಬ್ಬರ ಮೇಲೆ ತೋರಿಸುವಂತ ಭಾವನೆ ಮತ್ತು ಅವರ ಸಂಸ್ಕಾರ ಯಾವಾಗ್ಲೂ ಇಷ್ಟ ಆಗುತ್ತೆ. ಶಿಶಿರಣ್ಣನಲ್ಲಿ ಇಷ್ಟ ಆಗಲ್ಲ ಅನ್ನೋ ಗುಣನೇ ಇಲ್ಲ. ಧರ್ಮ. ಧರ್ಮಣ್ಣ ನಿಜವಾಗ್ಲೂ ಧರ್ಮರಾಯದ ಕಲಿಯುಗದ ಧರ್ಮರಾಯನೇ ಅವರು. ಒಂದು ಅಪ್ಪಟ ಅಪರಂಜಿ ಅವರು. ಹೇಗಿದ್ದಾರೆ ಕನ್ನಡಿಯ ತರ ಬದುಕಿರುವಂತ ಅಪ್ಪಟ ಅಪರಂಜಿ ಅವರು. ಅವರಲ್ಲೂ ಅಷ್ಟೇ. ಧರ್ಮಣ್ಣನಲ್ಲಿ ನೀವು ಏನು ಈ ಬಿಳಿ ಹಾಳೆಯ ಮೇಲೆ ಕಪ್ಪು ಚುಕ್ಕಿ ಹೊಡ್ಕೋದು ಬಹಳ ಕಷ್ಟ. ಅನುಷಾ. ಅನುಷಾ ತುಂಬಾ ಮುಗ್ಧೆ ಮತ್ತು ತುಂಬಾ ಏನು ಎಲ್ಲಿ ಯಾವ್ದ್ರಲ್ಲೂ ಕೆಟ್ಟದ್ದನ್ನು ಹುಡುಕದೆ ಇರುವ, ಎಲ್ಲರಿಗೂ ಪ್ರೀತಿಯನ್ನು ಕೊಡುವಂತ ಹುಡುಗಿ, ಅದೇ ಇಷ್ಟ ಆಗತ್ತೆ. ಕೋಪ ಮಾಡ್ಕೋತಾಳೆ ಬೇಗ, ಅದಿಷ್ಟ ಆಗಲ್ಲ. ಗೌತಮಿ. ಗೌತಮಿ ಅದೇ ಅವ್ರು ಪಾಸಿಟಿವ್ ಆಗಿ ನೋಡೋದವ್ರು ದೈವ ಭಕ್ತೆ. ಸೊ ನನಗೆ ಅವರ ಆ ದೈವ ಭಕ್ತಿ ಗುಣ ಬಹಳ ಇಷ್ಟ. ಎಲ್ಲವನ್ನ ಪಾಸಿಟಿವ್ ಆಗಿ ನೋಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಇದೆ, ಹಾಗಾಗಿ ಇಷ್ಟ ಆಗಲ್ಲ. ಓಕೆ. ಅಂಡ್ ಭವ್ಯ. ಭವ್ಯ ತುಂಬಾ ಅಂದ್ರೆ ಆ ತುಂಬಾ ಚಿಕ್ಕ ಹುಡುಗಿ. ಆ ಮುಗ್ಧತೆ ಇಷ್ಟ ಆಗತ್ತೆ. ಆದ್ರೆ ಅದ್ರಲ್ಲಿ ತುಂಬಾ ಅತಿರೇಕ ಅನ್ಸೋ ಪೆದ್ದತನ ಇದೆ, ಅದು ಇಷ್ಟ ಆಗಲ್ಲ. ಗೋಲ್ಡ್ ಸುರೇಶ್. ಗೋಲ್ಡ್ ಮ್ಯಾನೆ ಅವ್ರು ನಿಜವಾಗ್ಲು. ಅವರು ನಿಜವಾಗ್ಲೂ ಮನ್ಸಿಂದ ತುಂಬಾ ಒಳ್ಳೆ ವ್ಯಕ್ತಿ. ಅಂದ್ರೆ ತುಂಬಾ ಸಾಫ್ಟ್ ಇದ್ದಾರೆ, ನೋಡೋಕ್ ಮಾತ್ರ ಹಾರ್ಶ್ ತರ ಕಾಣಿಸ್ತಾರೆ, ತುಂಬಾ ಸಾಫ್ಟ್ ಇದ್ದಾರೆ. ನನಗ ಅದು ಇಷ್ಟ. ಅಂದ್ರೆ ತುಂಬಾ ಬೇಗ ಕರಗ್ತಾರೆ, ಎಲ್ರನ್ನು ಕೇಳ್ತಾರೆ, ಅದು ತುಂಬಾ ಇಷ್ಟ ಆಗುತ್ತೆ. ಇನ್ನೊಬ್ರ ಮಾತು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ, ಆ ಮಾತು ಇಷ್ಟ ಆಗಲ್ಲ, ಆ ಗುಣ ಇಷ್ಟ ಆಗಲ್ಲ. ಶೋಭಾ ಶೆಟ್ಟಿ. ಶೋಭಾ ಶೆಟ್ಟಿ ಫೈರ್. ಅವರು ಒಳ್ಳೆ ಫೈಟರ್ ಹೆಣ್ಮಗಳು. ಅವ್ರ ಫೈಟರ್ ಗುಣ ನಂಗೆ ತುಂಬಾ ಇಷ್ಟ. ಮತ್ತದೇ ಏನ್ ಅನ್ಸುತ್ತೆ ಅದನ್ನ ನೇರವಾಗಿ ಹೇಳ್ಬಿಡ್ತಾರೆ. ನನಗೂ ಇದ್ದಾಗ ಅದೇ ಹೇಳಿದ್ರು, ನೀವು ಹೊರಗಡೆ ನಿಮ್ಮನ್ನ ನೋಡಿದಾಗ ನಾನು ಕ್ಯಾಮ್ರಾ ಮುಂದೆ ನಾಟಕ ಮಾಡ್ತೀರಾ ಅಂತ ಅನ್ಸಿತ್ತು ನನಗೆ, ಬಟ್ ಈಗ ಗೊತ್ತಾಗ್ತಾ ಇದೆ ನೀವು ಒಬ್ಬ ಪ್ಯೂರ್ ಸೋಲ್ ಅಂತ ಯಾವಾಗ್ಲೂ ಅಂತಿದ್ರು. ಸೊ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಗುಣ ಇದೆಲ್ಲ, ಅದು ತುಂಬಾ ಇಷ್ಟ ನಂಗೆ ಅವರಲ್ಲಿ. ಸೊ ಇಷ್ಟ ಆಗದೆ ಇರೋ ಗುಣ ಅಂದ್ರೆ ಸ್ವಲ್ಪ ಅದೇ ಅಂದ್ರೆ ತುಂಬಾ ಬೇಗ ಎಲ್ಲವನ್ನೂ ಮನಸ್ಸಿಗೆ ತಗೊಳ್ತಾರೆ, ಅದಿಷ್ಟ ಆಗೋದಿಲ್ಲ. ಉಗ್ರ ಮಂಜು. ಮಂಜಣ್ಣ ಒಬ್ಬ ಒಳ್ಳೆ ಅಂದ್ರೆ ನಿಜವಾಗ್ಲೂ ಒಬ್ಬ ಗಟ್ಟಿತನದಿಂದ ಗುದ್ದಾಡಬಲ್ಲಂತ ಒಬ್ಬ ಶಕ್ತಿ ಇರುವಂತ ಒಬ್ಬ ವ್ಯಕ್ತಿ. ತಾನು ವಿಲನ್ ಅಂತ ಅನ್ಸಿದ್ರು ಕೂಡ ಪರವಾಗಿಲ್ಲ, ಹಾಗೇನೆ ಇರ್ಬೇಕು. ಅವ್ರು ಬದಲಾಗ್ತಾ ಇರೋ ರೀತಿ ಇಷ್ಟ ಆಗಲ್ಲ. ಧನ್ರಾಜ್. ಪ್ರಾಮಾಣಿಕ ವ್ಯಕ್ತಿ, ಅವ್ರ ಪ್ರಾಮಾಣಿಕತೆ ಇಷ್ಟ ಆಗುತ್ತೆ. ಆದ್ರೆ ತುಂಬಾ ಹೆದರ್ತಾರೆ, ಆ ಭಯ ಇಷ್ಟ ಆಗಲ್ಲ. ಹನುಮಂತು ತುಂಬಾ ಬುದ್ಧಿವಂತ, ಇಷ್ಟ ಆಗತ್ತೆ. ಎಲ್ಲಾ ಕಡೆ ಆ ಮುಗ್ಧತೆ ಕ್ಯಾರಿ ಮಾಡಲ್ಲ, ಎಲ್ ಬೇಕೋ ಅಲ್ಲಿ ಮಾತ್ರ ಕ್ಯಾರಿ ಮಾಡ್ತೇನೆ, ಅದಿಷ್ಟ ಆಗಲ್ಲ. ತ್ರಿವಿಕ್ರಮ್ ಅಣ್ಣ ಒಂದ್ ಕಂಪ್ಲೀಟ್ ಪ್ಯಾಕೇಜ್. ಅವರು ಯಾವಾಗ್ಲೂ ಕೂಡ ಒಬ್ಬ ಒಳ್ಳೆ ಗೈಡು. ಇನ್ನೊಬ್ಬರನ್ನ ಬದುಕನ್ನು ಅವರು ಎದುರಿಸ್ತಾ ಇರೋ ರೀತಿ ಇದೆಯಲ್ಲ, ಎಲ್ಲವನ್ನು ಬದುಕಿನಲ್ಲಿ ಅವ್ರು ನೋಡ್ತಾ ಇರೋ ದೃಷ್ಟಿಕೋನ ಇದೆಯಲ್ಲ, ಅದು ಬಹಳ ಇಷ್ಟ ಆಗತ್ತೆ. ಆದ್ರೆ ನನಗೆ ಅವ್ರ ತರ ಬದುಕನ್ನು ನೋಡೋದು ಬಹಳ ಕಷ್ಟ.
ತುಂಬಾ ಅಂದ್ರೆ ಭಾವನಾ ಜೀವಿ ಅಲ್ಲ, ನಾನು ಅದನ್ನೇ ಹೇಳ್ತೀನಿ. ಅಣ್ಣ ನೀವು ಅಳ್ಬೇಕು ಅಂದಾಗ ಅಳ್ತು ಬಿಡ್ಬೇಕು, ನೀವು ಅಳಲ್ಲ ಅಂತ. ಆದ್ರೆ ಅವ್ರ ಬದುಕಿನಲ್ಲಿ ಎದುರಿಸಿರೋ ಸಂಕಷ್ಟಗಳು, ಎದುರಿಸಿರೋ ಸವಾಲುಗಳು ಅವ್ರನ್ನ ಅಷ್ಟು ಬೇಗ ಅಳೋದಕ್ಕಾಗ್ಲಿ ನಗೋದಕ್ಕಾಗ್ಲಿ ಬಿಡಲ್ಲ. ತುಂಬಾ ಸ್ಥಿತಪ್ರಜ್ಞ ವ್ಯಕ್ತಿ. ಬಹುಶಃ ನಂಗೆ ಆ ಸ್ಥಿತಪ್ರಜ್ಞತೆ ಇಲ್ಲ. ಅದೇ ಇಷ್ಟ ಆಗಲ್ಲ, ನಾನು ಯಾವಾಗ್ಲೂ ಅದನ್ನ ಹೇಳ್ತೇನೆ. ಓಕೆ. ಅಂಡ್ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಟಫ್ ಕಂಟೆಸ್ಟೆಂಟ್ ಆಗಿದ್ರು ಅಂದ್ರೆ ಯಾರಾಗಿದ್ರು ಅಂತ? ತ್ರಿವಿಕ್ರಮಣ್ಣನೇ ತ್ರಿವಿಕ್ರಮ್. ತುಂಬಾ ಟಫ್ ಕಾಂಪಿಟೇಟರ್ ಅವರು. ಎಲ್ಲೋ ಒಂದ್ ಕಡೆ ಶೋಭಾ ಶೆಟ್ಟಿ ಮತ್ತೆ ನಿಮ್ಮ ಒಂದು ಜುಗಲ್ಬಂದಿ ಮಿಸ್ ಆಯ್ತಾ ಅಂತ ನೋಡುವಂತ ಬಿಗ್ ಬಾಸ್ ವೀಕ್ಷಕರಿಗೆ? ಇರಬಹುದೇನೋ, ಬಹುಶಃ ನಿರೀಕ್ಷೆ ಮಾಡಿದ್ರು ಅನ್ಸುತ್ತೆ. ಅಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದ ಕಾರಣಕ್ಕೆ ಅದ್ ನಿರೀಕ್ಷೆ ಮಾಡಿದ್ರು ಅನ್ಸುತ್ತೆ. ಬಟ್ ನಮ್ಮಿಬ್ರು ನಡುವೆ ಒಂದು ಸಹಜವಾಗಿರುವ ಸ್ನೇಹ ಬೆಳೆಯುತ್ತೆ. ಸೊ ಅದು ಒಬ್ರಿಗೊಬ್ರು ಹೆಗಲ್ ಕೊಡುವಂತ ಸ್ನೇಹ ಆಗಿತ್ತು. ಇಡೀ ಮನೆ ಅವರನ್ನ ದೂರ ಇಟ್ಟಾಗ ಸೊ ನಮ್ಮಿಬ್ರ ನಡುವೆ ಒಂದು ಸ್ನೇಹ ಬೆಳೆಯುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ, ನನ್ನ ಹತ್ರ ಯಾರಾದ್ರೂ ಜಗಳ ಮಾಡ್ಕೊಂಡ್ ಬಂದ್ರೆ ಮಾತ್ರ ನಾನ್ ಜಗಳ ಮಾಡ್ತೀನಿ. ನನ್ನ ಹತ್ರ ಯಾವಾಗ್ಲೂ ಶೋಭಾ ಜಗಳ ಮಾಡ್ಲೇ ಇಲ್ಲ. ಮೊದಲು ನನಗ್ ಮನೆಯಲ್ಲಿ ಉತ್ತಮ ಕೊಡೋಕ್ ಪ್ರಾರಂಭ ಮಾಡಿದ್ದೆ ಶೋಭಾ, ನನ್ನ ಆಟಗಳನ್ನ ನೋಡಿ. ಸೊ ಅದ್ ಸಾಧ್ಯ ಆಗೋದಿಲ್ಲ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.